ನಮಸ್ತೆ. ನಾನಿವತ್ತು ಬೆಂಗಳೂರಿನ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ನಾದಿನಿದು ಮದುವೆ ಇತ್ತು, ಹಾಗಾಗಿ ಬೆಂಗಳೂರಿಗೆ ಬಂದಿದ್ವಿ. ಸ್ವಲ್ಪ ಡಿ ಮಾರ್ಟ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಮಾಲಿಗೆ ಬಂದಿದ್ವಿ. ಇದು ಓರಿಯನ್ ಮಾಲು. ಇಲ್ಲಿ ನಮ್ಮ ಮನೆಯವರು ಮತ್ತು ನನ್ನ ನನ್ನ ಮಗಳು ಇಬ್ಬರು ಇದರಲ್ಲಿ ಬರ್ತಾಯಿದ್ರು, ಹಾಗಾಗಿ ಅದನ್ನು ನಾನು ವಿಡಿಯೋ ಮಾಡ್ತಾಯಿದ್ದೆ. ಅವಳೆಷ್ಟು ಎಂಜಾಯ್ ಮಾಡ್ತಾಯಿದ್ಲು ಅಂತಂತೀರಾ ಇದರಲ್ಲಿ ಬರೋದಕ್ಕೆ. ನಾವು ಇದರಲ್ಲಿ ಬರೋದಕ್ಕೆ ಮುಂಚೆ ತುಂಬ ಅಂದರೆ ತುಂಬ ಭಯ ಪಡ್ತಾ ಇದ್ವಿ ಇದರಲ್ಲಿ ಬರೋದಕ್ಕೆ, ಹತ್ತಕ್ಕೆ ಇಳಿಯೋದಕ್ಕೆ. ಇವಾಗ ಏನಿಲ್ಲ, ಅಭ್ಯಾಸ ಆಗಿದೆ. ಅಂದರೆ ಫಸ್ಟೆಲ್ಲ ಸ್ಟಾರ್ಟಿಂಗಲ್ಲ ಸ್ವಲ್ಪ ಭಯ ಪಡ್ತಾ ಇದ್ವಿ, ಇವಾಗ ಅಭ್ಯಾಸ ಆಗಿದೆ. ನೋಡಿ ಅವಳು ಎಷ್ಟು ಎಂಜಾಯ್ ಮಾಡ್ತಾ ಇದ್ಲು ಅಂತಂತೀರ. ಹಾಗೆ ಇಲ್ಲಿ ಓರಿಯನ್ ಮಾಲಲ್ಲಿ ಏನೂ ತೊಗೊಳ್ಳಿಲ್ಲ. ಮತ್ತು ಇವಾಗ ಡಿ ಮಾರ್ಟ್ ಹೋಗೋಣ ಅಂತ ಅಂದ್ಬಿಟ್ಟು ಮೆಟ್ರೋಕ್ಕೆ ಹೋಗ್ತಾ ಇದ್ದೀವಿ. ಮೆಟ್ರೋ ಅಂದರೆ ಡಿ ಮಾರ್ಟ್ ಸ್ವಲ್ಪ ದೂರ ಆಗುತ್ತೆ, ಹಾಗಾಗಿ ಇವಾಗ ಮೆಟ್ರೋಕ್ಕೆ ಹೋಗ್ತಾ ಇದ್ದೀವಿ. ಮೆಟ್ರೋದಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು, ಮೆಟ್ರೋದಲ್ಲಿ ಹೋದರೆ ಹತ್ತಿರ ಆಗುತ್ತೆ ಅಲ್ವಾ, ಹಾಗಾಗಿ ಇಲ್ಲಿ ಬಂದು ನಿಂತಿದ್ದೀವಿ ನೋಡಿ ಮೆಟ್ರೋದಲ್ಲಿ ಹೋಗೋದಕ್ಕೆ. ನಿಮಗೆ ಇವತ್ತಿನ ವ್ಲಾಗಲ್ಲಿ ಬೆಂಗಳೂರು ಅಂದರೆ ನನ್ನ ನಾದಿನಿ ಮದುವೆದು ಸ್ವಲ್ಪ ವೀಡಿಯೋನ ಶೇರ್ ಮಾಡಿದ್ದೀನಿ. ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಮತ್ತು ಕೆಲವೊಂದು ದೇವಸ್ಥಾನಕ್ಕೆ ಹೋಗಿದ್ವಿ, ಅದು ಕೂಡ ವೀಡಿಯೋ ಬರುತ್ತೆ. ಫುಲ್ ವೀಡಿಯೋ ನೋಡಿ. ಇವತ್ತು ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ನಿಮಗೆ. ಇವಾಗಲೇ ರಾತ್ರಿ ಆಗಿದೆ, ಸುಮಾರು ರಾತ್ರಿ. ಇವಾಗ 8 ಗಂಟೆ ಏನೋ ಆಗಿದೆ ಇವಾಗ. ಮತ್ತು ಮೆಟ್ರೋದಲ್ಲೇ ಹೋದರೆ ಬೇಗ ಹೋಗ್ತೀವಿ ಅಲ್ವಾ ಅಂತ ಅಂದ್ಬಿಟ್ಟು ಇವಾಗ ಮೆಟ್ರೋ ಹತ್ರ ಬಂದಿದ್ದೀವಿ. ಈಗ ನಾವು ಏನು ಡಿ ಮಾರ್ಟ್ಗೆ ಹೋಗ್ತೀವಿ ಅಲ್ವಾ, ಆ ಸೈಡಿಂದು ಮೆಟ್ರೋ ಈಗ ಹತ್ತಿದ್ದೀವಿ ನೋಡಿ. ಎಷ್ಟು ಬೇಗ ಅಂದರೆ ಬೇಗ ಹೋಗ್ತೀವಿ ಅಂತ ಅಂತೀರ. ಸುಮಾರು ಒಂದು 10 ನಿಮಿಷ ಆಗ್ಬೋದು ಅಷ್ಟೇ. ಆ ಮೆಟ್ರೋದಲ್ಲಿ ಒಂದು 10 ನಿಮಿಷನೂ ಆಗೋದಿಲ್ಲ ಅಂದ್ಕೊತೀನಿ. ಇದು ಮಾರ್ತಳ್ಳಿಯಲ್ಲಿ ನಮ್ಮ ನಾದಿನಿ ಮನೆಯಲ್ಲಿ ಉಳ್ಕೊಂಡಿದ್ವಿ. ಅದು ಎಲ್ಲ ವ್ಲಾಗ್ ಬರುತ್ತೆ ನಿಮಗೆ. ನಾವು ಎಲ್ಲೆಲ್ಲಿ ಸ್ವಲ್ಪ ಟೆಂಪಲ್ಗೆಲ್ಲ ಹೋಗಿದ್ವಿ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮಿಸ್ ಮಾಡಿದೆ ವಿಡಿಯೋನ ನೋಡಿ, ಆಯಿತಾ. ನೋಡಿ ಎಷ್ಟು ರಶ್ ಇದೆ ಮೆಟ್ರೋ. ಸುಮಾರು ಇವಾಗಲೇ 7:30-8 ಗಂಟೆ ಆಗಿದೆ. ಆದ್ರೂ ಎಷ್ಟು ಬೆಂಗಳೂರು ಅಂದಮೇಲೆ ಗೊತ್ತೇ ಇರುತ್ತೆ ಅಲ್ವಾ. ಡಿ ಮಾರ್ಟಿಗೆ ಹೋಗಿದ್ವಿ, ಡಿ ಮಾರ್ಟಿಂದ ಸ್ವಲ್ಪ ಏನೋ ತೊಗೊಂಡು ಬಂದ್ವಿ. ಇದು ಬಂದು ನೆಕ್ಸ್ಟ್ ಡೇ ವ್ಲಾಗು. ನಾನು ಇಲ್ಲಿ ಸ್ವಲ್ಪನೇ ನಾನು ಶೇರ್ ಮಾಡಿದ್ದೀನಿ. ಇವಾಗ ನಾವು ರಿಸೆಪ್ಷನ್ನಿಗೆ ಬಂದಿದ್ದೀವಿ. ಮಾರ್ತಳ್ಳಿಯಿಂದ ಉತ್ತರಹಳ್ಳಿ, ಮದುವೆ ಇದ್ದಿದ್ದು ಉತ್ತರಹಳ್ಳಿನಲ್ಲಿ. ನಮ್ಮ ನಾದಿನಿ ಆಗಬೇಕು, ಮದುವೆಗೆ ಬಂದಿದ್ದೀವಿ. ಇವಾಗ ರಿಸೆಪ್ಷನ್ ನಡೀತಾ ಇದೆ ನೋಡಿ. ಮಾರ್ತಳ್ಳಿಯಿಂದ ಉತ್ತರಹಳ್ಳಿಗೆ ಬರೋದಕ್ಕೆ ಸುಮಾರು 2 ಗಂಟೆ ಟೈಮ್ ತೊಗೊಂಡಿದೆ. ಅಷ್ಟು ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು. ಇವಾಗ ಬಂದಿದ್ದೀವಿ. ಹಾಗೆ ಸ್ವಲ್ಪ ಶೇರ್ ಮಾಡ್ತಾಯಿದ್ದೀನಿ ನಿಮಗೆ ರಿಸೆಪ್ಷನ್ ನಿಂತಿರೋದನ್ನು. ಯಾವುದೇ ಏನು ಬೇರೆ ಶಾಸ್ತ್ರಗಳು ಏನು ಕೂಡ ನಾನು ಇಲ್ಲಿ ವಿಡಿಯೋ ಮಾಡಿಲ್ಲ. ಇವಾಗ ಹಾಗೆ ಒಂದೆರಡು ಫೋಟೋನ ತೆಗೆಸ್ಕೊಂಡ್ವಿ. ನಮ್ಮ ತಂಗಿ ಮತ್ತು ಹೋರ್ಗಿತ್ತಿ ಎಲ್ಲರೂ, ನಮ್ಮ ಫ್ಯಾಮಿಲಿಯವರು ಎಲ್ಲರೂ ಬಂದಿದ್ದರು. ಅದು ನಿಮಗೆ ಇವಾಗ ಇಲ್ಲಿ ನಿಂತಿದ್ದೀವಿ ರಿಸೆಪ್ಷನ್ಗೆ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು. ಇಲ್ಲಿ ಎಲ್ಲರೂ ಬರಲಿ ಅಂತ ಅಂದ್ಬಿಟ್ಟು ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಕಾಯ್ತಾ ಇದ್ವಿ. ತೆಗೆಸ್ಕೊಂಡು ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಇದೇ ನೋಡಿ, ಇದೇ ಚೌಟ್ರಿ ಕಲ್ಯಾಣ ಮಂಟಪ. ಇಲ್ಲೇ ಮದುವೆ ಆಗ್ತಾರೆ. ಇದು ಬಂದು ಸಿಂಧೂರ್ ಅಂತಂದ್ಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಿದೆ. ಇದು ಬಂದು ನೆಕ್ಸ್ಟ್ ಡೇ ವ್ಲಾಗು. ಮುಹೂರ್ತಕ್ಕೆ ರೆಡಿಯಾಗಿರೋವಂಥದ್ದು. ಅಂದರೆ ಸ್ಯಾರಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಹಾಗೆ ಒಂದೆರಡು ಫೋಟೋನ ತೆಗೆಸ್ಕೊಂಡೆ. ಸ್ಯಾರಿ ಅಂತೂ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಹಾಗಾಗಿ ಏನಾದರೂ ಸ್ವಲ್ಪ ಚೆನ್ನಾಗಿ ಕಾಣ್ತಾಯಿದೆ ಸ್ಯಾರಿ, ನಾನು ಚೆನ್ನಾಗಿ ಕಾಣ್ತಿದ್ದೆ ಅಂದರೆ ಅದ್ರಾಗ ಒಂದೆರಡು ಫೋಟೋ ಇದ್ದೇ ಇರುತ್ತೆ. ಇವಾಗ ಇಲ್ಲಿಂದ ಹೊರಟಿದ್ದೀವಿ. ಮತ್ತೆ ರಾತ್ರಿನೇ ಬಂದ್ವಿ, ನಾದಿನಿ ಮನೆಗೆ ರಾತ್ರಿನೇ ಬಂದು ಮತ್ತೆ ಇವಾಗ ರೆಡಿಯಾಗಿ ಇವಾಗ ಮತ್ತೆ ಮುಹೂರ್ತಕ್ಕೆ ಹೋಗ್ತಾ ಇದ್ದೀವಿ. ಬೆಳಗ್ಗೆನೇ ಹೋಗ್ತಾ ಇದ್ದೀವಿ ಮುಹೂರ್ತಕ್ಕೆ. ಸ್ಯಾರಿ ಹೇಗೆ ಕಾಣ್ತಿದೆ, ಇದು ವರಮಹಾಲಕ್ಷ್ಮಿ, ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿಗೆ ತೊಗೊಂಡಿದ್ದು ಸ್ಯಾರಿ ನೀವು ನೋಡಿರ್ತೀರಿ. ಈ ಸಲ ತೊಗೊಂಡಿರೋದು ಯೆಲ್ಲೋ ಕಲರು, ಲಾಸ್ಟ್ ಟೈಮ್ ತೊಗೊಂಡಿದ್ದು ಗ್ರೀನ್ ಕಲರ್. ಇದೇ ಕಲರ್ ಸ್ಯಾರಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ಸ್ಯಾರಿ. ನಾನೇ ಕಾಣ್ತೀನಿ ಅಂದ್ಬಿಟ್ಟು ಕಮೆಂಟ್ ಮಾಡಿ ಆಯಿತಾ. ಇವಾಗ ಹೋಗ್ತಾ ಇದ್ದೀವಿ. ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು. ಬೆಳಗ್ಗೆನೇ ಅಂದರೆ ಎಷ್ಟು ಟ್ರಾಫಿಕ್ ಇರುತ್ತೆ ಬೆಂಗಳೂರಲ್ಲಿ. ಬೆಳಗ್ಗೆ ಅಂತಲ್ಲ, ಯಾವಾಗಲೂ ಟ್ರಾಫಿಕ್ ಇದ್ದೇ ಇರುತ್ತೆ ಬೆಂಗಳೂರಲ್ಲಿ. ಇವಾಗ ಬೆಳಗ್ಗೆ ಹೋಗ್ತಾ ಇದ್ದೀವಿ.
ಅದೇ ಹೇಳಿದೆ ಅಲ್ವಾ, ನಾನು ಸ್ವಲ್ಪ ನಾನು ಜಾಸ್ತಿ ವಿಡಿಯೋ ಮಾಡಿಲ್ಲ, ಸ್ವಲ್ಪನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಿಮಗೆ ಕಾಣ್ತಾ ಇದೆಯಲ್ಲ, ಇದೇ ಕಲ್ಯಾಣ ಮಂಟಪ. ಇದು ಚುಕ್ಕಿ, ನನ್ನ ಮೈದನ ಮಗಳು, ನೋಡಿರ್ತೀರಿ ನೀವು. ಚುಕ್ಕಿ ಫೋಟೋಕ್ಕಂತೂ ತುಂಬ ಚೆನ್ನಾಗಿ ಫೋಸ್ ಕೊಡ್ತಾಳೆ. ನೋಡಿ ಅವಳು ಸ್ಪೆಕ್ಟ್ ಇಟ್ಕೊಂಡು ಯಾವ ಥರ ಫೋಸ್ ಕೊಡ್ತಿದ್ದಾಳೆ ಅಂತ ಅಂದ್ಬಿಟ್ಟು. ಹಾಗೆ ಕೆಲವೊಂದು ಇಲ್ಲಿ ಫೋಟೋನ ತೆಗೆಸ್ಕೊಂಡ್ವಿ. ನಮ್ಮ ಊರ್ಗಿತ್ತೆರು, ಇದು ನನ್ನ ಫ್ಯಾಮಿಲಿ, ನನ್ನ ಊರ್ಗಿತ್ತೆರು, ನನ್ನ ಮೈದ್ನದಿರು, ಮತ್ತು ನಮ್ಮ ನಾದಿನಿ, ಮತ್ತು ನಮ್ಮ ಅಣ್ಣ, ಮತ್ತು ನಮ್ಮ ಅತ್ತೆ, ನಮ್ಮ ಮನೆಯವರು ಎಲ್ಲರೂ ಇಲ್ಲೇ ಇದ್ವಿ. ಎಲ್ಲರೂ ಲೈನ್ ಕೂತ್ಕೊಂಡಿದ್ವಿ ಅಲ್ವಾ. ಆದರೂ ಒಬ್ಬೊಬ್ಬರು ಮಿಸ್ ಆಗಿದ್ದಾರೆ, ಹಾಗಾಗಿ ಫೋಟೋನ ತೆಗೆಸ್ಕೊಂಡ್ವಿ. ಇಲ್ಲಿ ನೋಡಿ, ನಾವು ಊರ್ಗಿತ್ತು 5 ಜನ ಅಕ್ಕ ತಂಗಿಯರು. ನಮ್ದೇನು ಗೊತ್ತಾ, ಈ ಥರ ಎಲ್ಲಾದರೂ 5 ಜನನೂ ಇತ್ತಂದರೆ ಇಲ್ಲಿ ಒಂದು ಫೋಟೋನ ತೆಗೆಸ್ಕೋಬೇಕಂತ ನಮ್ಮದು. ಮತ್ತು 5 ಜನನೂ ಇಲ್ಲೇ ಇದ್ವಿ. ರಾತ್ರಿ ತೆಗೆಸ್ಕೊಳ್ಬೇಕು ಅಂದ್ಕೊಂಡ್ವಿ. ರಾತ್ರಿ ಎಲ್ಲರೂ ಒಂದೊಂದು ಕಡೆ ಇದ್ದಿದ್ದರಿಂದ ರಾತ್ರಿ ಅಂದರೆ ಫುಲ್ ಬ್ಯುಸಿ ಇದ್ದರಿಂದ ರಾತ್ರಿ ತೆಗೆಸ್ಕೊಳ್ಳಿಲ್ಲ. ಮತ್ತು ಇವತ್ತು ತೆಗೆಸ್ಕೊಳ್ಳೋಣ, 5 ಜನನೇ ಇದ್ದೀವಿ ಅಲ್ವಾ ಅಂತ ಅಂದ್ಬಿಟ್ಟು ಇವಾಗ 5 ಜನನೇ ಇಲ್ಲಿ ನಿಂತ್ಕೊಂಡು ತೆಗೆಸ್ಕೊಳ್ತಾ ಇದ್ದೀವಿ. ಇಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ, ಇಲ್ಲಿ ಯಾವ ಥರ ನಿಂತ್ಕೊಳ್ಳೋಣ, ಯಾವ ಕಡೆ ನಿಂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಇದು ನೀವು ನೋಡ್ತಾ ಇದ್ರಲ್ವ, ಇದು ಬಂದು ಸಪ್ತಪದಿಗೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಯಾರಿಗಾದರೂ ಹೆಲ್ಪ್ ಆಗ್ಬೋದಂತ ಅಂದ್ಬಿಟ್ಟು ಇದನ್ನು ನಾನು ಶೇರ್ ಮಾಡೀನಿ. ಹಾಗೆ ಅಲ್ಲಿ ಫೋಟೋ ತೆಗೆಸ್ಕೊಳ್ಳೋಕ್ಕಂತ ಹೋದ್ವಿ ಅಲ್ವಾ, ಹಾಗಾಗಿ ರೆಡಿ ಮಾಡ್ತಾ ಇದ್ರಲ್ವ, ಹಾಗೆ ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು. ತುಂಬ ಅಂದರೆ ತುಂಬ ಚೆನ್ನಾಗಿ ನಾನು ಇದು ಫಸ್ಟ್ ಟೈಮ್ ನೋಡಿದ್ದು, ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೇಗೈತಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಆಯಿತಾ. ಯಾರಿಗಾದರೂ ಯೂಸ್ ಆಗ್ಬೋದು ಮದುವೆ ಆಗೋಂಥವ್ರಿಗೆ. ಇವಾಗ ತಮ್ಮನೂ ಬಂದಿದ್ದ, ಅವನ ಜೊತೆ ಒಂದು ಫೋಟೋ. ಇವಾಗ ನಾವು ಇಲ್ಲಿಂದ ಚಂದಾಪುರ ಹತ್ತಿರ ಆಗುತ್ತೆ ಅಲ್ವಾ, ಹಾಗಾಗಿ ನಾವು ಇಲ್ಲಿ, ಇದು ಬಂದು ಪಾರ್ಶ್ವನಾಥ ಟೆಂಪಲ್ ಅಂತ ಅಂದ್ಬಿಟ್ಟು, ಇದು ಬಂದು ಚಂದಾಪುರದಲ್ಲಿ ಇರೋದು. ನಾನು ಇಲ್ಲಿಗೆ ಬರ್ತಾ ಇರೋದು 16 ವರ್ಷ ಆದಮೇಲೆ. ಯಾಕಂದರೆ ನಾವು ಮುಂಚೆ ಇದ್ದಿದ್ದು ಇಲ್ಲೇ ಬೊಮ್ಮಸಂದ್ರದಲ್ಲೇ, ಮದುವೆಗಿಂತ ಮುಂಚೆ ಇದ್ದಿದ್ದು ಬೊಮ್ಮಸಂದ್ರದಲ್ಲೇ. ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲೇ ಇದ್ವಿ ಬೊಮ್ಮಸಂದ್ರದಲ್ಲಿ. ಮದುವೆ ಆದಮೇಲಂತೂ ಈ ಕಡೆ ಬಂದೇ ಇಲ್ಲ. ಅಂದರೆ ಬೆಂಗಳೂರಿಗೆ ಬಂದಿಲ್ಲ ಅಂತಲ್ಲ, ಈ ಸೈಡ್ ಬಂದಿಲ್ಲ ನೋಡಿ. ಅಂದರೆ ಅವಾಗಿದ್ದಿದ್ದು ಬೊಮ್ಮಸಂದ್ರಕ್ಕೂ ಇವಾಗಿರೋ ಬೊಮ್ಮಸಂದ್ರಕ್ಕೂ ತುಂಬ ಅಂದರೆ ತುಂಬ ವ್ಯತ್ಯಾಸ ಇದೆ. ಇಲ್ಲಿ ನಾವೇನಾದರೂ ಸಂತೆಗೆ ಹೆನ್ಕಾದ್ರೂ ಬಂದರೆ ನಾವು ಇಲ್ಲೇ ಬರ್ತಾಯಿದ್ದಿದ್ದು ಚಂದಾಪುರಕ್ಕೆ. ಇವಾಗ ಇದು ಬಂದು ಜೈನ ಟೆಂಪಲ್, ಇದು ಪಾರ್ಶ್ವನಾಥ ಟೆಂಪಲ್ ಅಂತಂದು. ಇದು ಇಲ್ಲಿ ಒಳಗಡೆ ಹಲೋ ಇಲ್ಲ, ಫೋಟೋ ಆಗಲಿ ವಿಡಿಯೋ ಆಗಲಿ ಒಳಗಡೆ ತೆಗಿಯೋ ಹಾಗಿಲ್ಲ. ನಾನೇ ಇನ್ನೊಂದು ಏನಂದರೆ, ಯಾವುದೇ ದೇವಸ್ಥಾನದೊಳಗಡೆ ಹೋದ್ರೂ ಫೋಟೋ ವಿಡಿಯೋ ದೇವ್ರದ್ದು ತೆಗಿಬಾರ್ದಂತ ಅಂದ್ಕೊಂಡಿದ್ದೀನಿ. ಹೊರಗಡೆಯಿಂದನೇ ತೋರಿಸಿರ್ತೀನಿ. ನೀವೇನಾದರೂ ನೋಡ್ಕೋಬೇಕಂದ್ರೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಗೂಗಲಲ್ಲಿ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂತಂತೀರ. ಅದು ಒಳಗಡೆ ಅಂತೂ ಎಷ್ಟು ಕೂಲಾಗಿತ್ತು. ನಾನು ಡೆಲ್ಲಿಯಲ್ಲಿ ಅಕ್ಷರಧಾಮ ಹೇಳಿದೆ ಅಲ್ವಾ, ಸೇಮ್ ಅದೇ ಥರ. ಅಂದರೆ ಅಕ್ಷರಧಾಮ ತುಂಬ ದೊಡ್ಡದಿದೆ, ಇದು ಸೇಮ್ ಅದೇ ಥರ ಬರುತ್ತೆ. ಅಂದರೆ ಇದು ಚಿಕ್ಕದಿದೆ. ಇದ್ರದ್ದು ಸ್ಟೋರಿ ಎಲ್ಲ ನನಗೆ ಗೊತ್ತಿಲ್ಲ. ಯಾರಾದರೂ ಗೊತ್ತಿರೋ ಅಂಥವ್ರು ಕಮೆಂಟ್ ಮಾಡಿ. ಇದ್ರದ್ದು ಸ್ಟೋರಿ ನನಗೆ ಗೊತ್ತಿರೋ ಅಂಥವ್ರು ಕಮೆಂಟಲ್ಲಿ ಹೇಳಿ ಆಯಿತಾ. ಯಾಕಂದರೆ ಗೊತ್ತಿಲ್ಲದೆಲ್ಲ ಹೇಳಕ್ಕೆ ಹೋಗ್ಬಾರ್ದಲ್ವ, ನನಗದು ಇಷ್ಟ ಇಲ್ಲ ಗೊತ್ತಿಲ್ಲದೆಲ್ಲ ಹೇಳುವಂಥದ್ದು. ಯಾರಾದರೂ ಹೋಗೇ ಇರ್ತೀರಿ ಬೆಂಗಳೂರಲ್ಲಿರುವಂಥವ್ರು, ಯಾರೂ ಇನ್ನೂ ಹೋಗಿಲ್ಲ ಅಂತಂದರೆ ಇದು ಚಂದಾಪುರದಲ್ಲೇ ಇದೆ. ಚಂದಾಪುರದಲ್ಲಿ ನಾವು ಬೆಂಗಳೂರಿಂದ ಚಂದಾಪುರ ಹೋಗ್ತಾ, ಅಂದರೆ ಹೊಸೂರು ರೋಡು ಚಂದಾಪುರ ಹೋಗ್ತಾ ಲೆಫ್ಟಿಗೇ ಇದೆ, ರೋಡ್ ಸೈಡಿಗೇ ಇದೆ. ಇದು ನೋಡಿ, ಇದು ಮ್ಯೂಸಿಯಮ್ಮು. ಇಲ್ಲೂ ಕೂಡ ಹಲೋ ಇಲ್ಲ, ಫೋಟೋ ಆಗಲಿ ವಿಡಿಯೋ ಆಗಲಿ ತೆಗೆಯೋದಕ್ಕೆ ಮ್ಯೂಸಿಯಂ ಒಳಗಡೆ ಹಲೋ ಇಲ್ಲ. ಸುಮ್ಮನೆ ನೋಡ್ಕೊಂಡು ಬಂದ್ವಿ ಅಷ್ಟೇ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲೂ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಮತ್ತು ಇವಾಗ ಇಲ್ಲಿಂದ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಹೊಸೂರು ಹೋಗ್ತಾ ಇದ್ದೀವಿ ಇವಾಗ ಇಲ್ಲಿಂದ. ಹಾಗೆ ಇಲ್ಲಿ ಸ್ವಲ್ಪ ನೋಡಿಕೊಂಡು ಇವಾಗ ಇಲ್ಲಿಂದ ಹೊಸೂರು ಹೋಗ್ತಾ ಇದ್ದೀವಿ. ಬಿಸಿಲಂತೂ ಸಿಕ್ಕಾಬಟ್ಟೆ ಬಿಸಿಲು. ನಾನು ಬೇರೆ ರೇಷ್ಮೆ ಸೀರೆ ಹಾಗೆ ಮದುವೆ ಮುಗಿಸ್ಕೊಂಡು ಹಾಗೆ ಬಂದೆ. ಬಟ್ಟೆ ತೊಗೊಂಡು ಬಂದಿದ್ದೆ, ಆದರೆ ಚೇಂಜ್ ಮಾಡಲಿಲ್ಲ. ಇನ್ನೇನು ಮನೆಗೆ ಹೋಗೋದಲ್ವ ಬಿಡಂತ ಅಂದ್ಬಿಟ್ಟು ಸುಮ್ಮನೆ ಇದ್ದೆ. ಕೊನೆಗೆ ಬರ್ತಾ ಪ್ಲ್ಯಾನ್ ಚೇಂಜ್ ಆಯಿತು. ಹಾಗೆ ಇಲ್ಲಿಂದ ಹತ್ತಿರ ಆಗುತ್ತೆ ಅಲ್ವ, ಬೆಂಗಳೂರಿಂದ 40 ಕಿಲೋಮೀಟರ್ ಆಗುತ್ತೆ ಏನು ಹೊಸೂರು. ಮತ್ತು ಇದು ಹತ್ರನೇ ಆಗುತ್ತೆ ಅಲ್ವ, ಹಾಗಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ನಾನು, ನಮ್ಮ ಮನೆಯವರು, ನಮ್ಮ ಅತ್ತೆ ಮತ್ತು ನಮ್ಮ ನಾದಿನಿ ಮತ್ತು ನಮ್ಮ ಅಣ್ಣ, ಇಷ್ಟು ಜನ ಬಂದ್ವಿ. ಸೆಕೆ ಅಂದರೆ ಸೆಕೆ, ಅದ್ರಾಗೂ ರೇಷ್ಮೆ ಸೀರೆ ಅಲ್ವಾ, ತುಂಬ ಅಂದರೆ ತುಂಬ ಸೆಕೆ ಆಗ್ತಾಯಿತ್ತು. ನೋಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಇಲ್ಲಿ ಯಾರಾದರೂ ಬಂದಿಲ್ಲ ಇಲ್ಲಿಗೆ ಅಂತಂದರೆ ಒಂದು ಸಲ ಬನ್ನಿ. ಬೆಂಗಳೂರಲ್ಲಿರೋರು ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ಒಂದು ಸಲ ಬನ್ನಿ.
ನೋಡಿ ನಾನಂತೂ ತಿರುಗಿ ನೋಡ್ತಾ ಇದ್ದೆ, ಅಷ್ಟು ಚೆನ್ನಾಗಿತ್ತು. ಅದು ಕೆತ್ತನೆ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅದನ್ನು ನೋಡಿ. ಯಾರೆಲ್ಲ ಹೋಗಿ ಬಂದಿದ್ದೀರಾ ಕಮೆಂಟ್ ಮಾಡಿ ಆಯಿತಾ. ನನಗಂತೂ ತುಂಬ ಇಷ್ಟ ಆಯಿತು ಇದು. ನಿಮಗೆ ಇಲ್ಲೇ ರೋಡ್ ಸೈಡಲ್ಲೇ ಸಿಗುತ್ತೆ. ನೀವು ಹೊಸೂರ್ಗೋಗ ಬೆಂಗಳೂರಿಂದ ಹೊಸೂರ್ಗೋಗ ರೋಡಲ್ಲೇ ಸಿಗುತ್ತೆ ನಿಮಗೆ. ಅಂದರೆ ರೋಡ್ ಪಕ್ಕಕ್ಕೇ ಇದೆ, ಎಲ್ಲೂ ಹುಡುಕೋ ಅಂಥ ಅವಶ್ಯಕತೆ ಇಲ್ಲ. ನೋಡಿ ಇಲ್ಲೇ ಬೋರ್ಡ್ ಹಾಕಿದ್ದಾರೆ, ಪಾರ್ಶ್ವ ಸುಶೀಲಾ ಧಾಮ ಅಂತ ಅಂದ್ಬಿಟ್ಟು ಹಾಕಿದ್ದಾರೆ. ಇದನ್ನು ಪಾರ್ಶ್ವನಾಥ ಟೆಂಪಲ್ ಅಂತ ಅಂದು ಕರೀತಾರಂತೆ. ನೋಡಿ ನಿಮಗೆ ಇಲ್ಲಿ ರೋಡ್ ಸೈಡಿಗೆ ಕಾಣುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಂದ್ಸಲ ಹೋಗಿ ಬನ್ನಿ, ವಿಸಿಟ್ ಮಾಡಿ. ಮತ್ತು ಇಲ್ಲಿ ಸಂಜೆ ಟೈಮು ಲೈಟಿಂಗ್ಸ್ ಕೂಡ ಇರುತ್ತಂತೆ. ನಾವು ಹೋಗಿದ್ದು ಮಧ್ಯಾಹ್ನ ಅಲ್ವಾ, ಹಾಗಾಗಿ ನೋಡಿಕೊಂಡು ಬರ್ತಾಯಿದ್ದೀವಿ. ಇವಾಗ ಇಲ್ಲಿಂದ ನಾವು ಹೊಸೂರು ಕಡೆ ಹೊರಟ್ವಿ. ಹೊಸೂರಲ್ಲಿ ವೆಂಕಟೇಶ್ವರ ಟೆಂಪಲ್ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ನಮಗೆ ಅದು ವೆಂಕಟೇಶ್ವರ ಟೆಂಪಲ್ ನಮಗೆ ಅದು ರೂಟ್ ಸಿಗಲಿಲ್ಲ, ಹಾಗಾಗಿ ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಇಲ್ಲೆಲ್ಲ ಮುಂಚೆ ಬಂದಿದ್ವಿ, ಯಾಕಂದರೆ ನಾವಿಲ್ಲೇ ಇದ್ವಿ ಅಲ್ವಾ, ಹಾಗಾಗಿ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಿದ್ದು ಇಲ್ಲೇ ಚಂದಾಪುರ, ಹೊಸೂರು, ಇಲ್ಲೆಲ್ಲ ಇದ್ದರು ನನ್ನ ಫ್ರೆಂಡ್ಸ್. ಅಂದರೆ ನಾವು ಫ್ಯಾಕ್ಟ್ರಿ ಹೋಗ್ತಿದ್ವಿ ಅಲ್ವಾ, ಆ ಫ್ರೆಂಡ್ಸ್ಗಳು ಇದ್ದರು ಇಲ್ಲಿ. ನಾವು ಸಂಡೇ ಟೈಮು ಬರ್ತಾಯಿದ್ವಿ. ನಮ್ಮ ಮನೆಗೆ ಅವ್ರು ಬರ್ತಿದ್ಲು, ಅವ್ರ ಮನೆಗೆ ನಾವು ಹೋಗ್ತಾಯಿದ್ವಿ. ಇವಾಗ ನಾವು ಇದು ಏನು ಹೊಸೂರಲ್ಲಿ ಇರೋ ಚಂದ್ರಚೂಡೇಶ್ವರ ಟೆಂಪಲ್ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತಾಯಿದ್ದೀವಿ. ಅದು ಅಷ್ಟೇ ತುಂಬ ಅಂದರೆ ತುಂಬ ಫೇಮಸ್ ಆಗಿದೆಯಂತೆ. ಅದು ಬಂದು ದೇವಸ್ಥಾನ 700 ವರ್ಷದ ಹಳೇದಂತ ಹೇಳ್ತಾರೆ. ನೋಡ್ತಿದ್ರಲ್ಲ ಇಲ್ಲೇ ನಿಮಗೆ ಕಾಣ್ತಾಯಿದೆ. ಇದು ಬಂದು ಗುಡ್ಡದ ಮೇಲಿದೆ. ನಾವಿಲ್ಲೇ ನಿಂತು ಅಂದರೆ ಗುಡ್ಡದ ಮೇಲೆ ನಿಂತು ನೋಡಿದ್ರೆ ಏನು ಹೊಸೂರು ಪೂರ್ತಿ ಕಾಣುತ್ತೆ. ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ನಾವು ಬೇಕಾದರೆ ಇಲ್ಲಿ ಬೇಕಾದರೆ ಹತ್ತಿ ಹೋಗ್ಬೋದು, ಮೆಟ್ಲುಗಳಿದೆ. ಇಲ್ಲ ನಾವು ದೇವಸ್ಥಾನ ಹತ್ರನೇ ಹೋಗ್ತೀವಿ ಅಂತ ಅಂದರೆ ವೆಹಿಕಲ್ ಕೂಡ ಇಲ್ಲಿ ಮೇಲೆ ದೇವಸ್ಥಾನದ ಮೇಲೆ ದೇವಸ್ಥಾನ ಹತ್ರ ಹೋಗ್ತವೆ, ನಾವು ಹೋಗ್ಬೋದು. ನಾನು ಮತ್ತೆ ಹೇಳ್ತಾ ಇದ್ದೆ, ಅತ್ತೆ ಇದು ಮುರುಡೇಶ್ವರದಲ್ಲಿ ಇದೆಯಲ್ಲ ಆ ಥರ ಇದೆ ಅಲ್ವಾ ಗೋಪುರ ಅಂತ ಹೇಳ್ತಾ ಇದ್ದೆ. ಅಂದರೆ ಮುರುಡೇಶ್ವರದಲ್ಲಿ ನೀವು ಯಾರಾದರೂ ಮುರುಡೇಶ್ವರ ಹೋಗಿದ್ರೆ ಗೊತ್ತಿರುತ್ತೆ, ಮುರುಡೇಶ್ವರದಲ್ಲೂ ಸೇಮ್ ಗೋಪುರ ಇದೇ ಥರ. ಅಂದರೆ ಅದು ತುಂಬ ದೊಡ್ಡದಿದೆ. ನೋಡ್ತಾ ಇದ್ದೀರಲ್ಲ ಈ ಥರ ಕಾಣ್ತಾ ಇದೆ. ಆಗಲೇ ಸಂಜೆ ಆಗಿದೆ, ಇಲ್ಲಿಗೆ ಬಂದ್ವಿ. ಅಂದರೆ ಇಲ್ಲಿ ಇರೋದು ಶಿವಂದು ಏನು ವಿಗ್ರಹ ಅಲ್ಲ, ಅದು ಶಿವಂದು ಬರುತ್ತೆ ನೋಡಿ, ಮೂರ್ತಿ ಬರುತ್ತೆ ಅಲ್ಲ ಆ ಥರ ಇದೆ. ಅದಕ್ಕೆ ಚಂದ್ರಂದು ಇದೆ, ಚಂದ್ರನದು ಆಕಾರ ಇದೆ. ಅದು ಶಿವನ ಇದರಲ್ಲಿ ವಿಗ್ರಹದಲ್ಲಿ ಚಂದ್ರನ ಆಕಾರ ಇದೆ. ಅದಕ್ಕೆ ಚಂದ್ರಚೂಡೇಶ್ವರ ಅಂತ ಅಂದ್ಬಿಟ್ಟು ಕರೀತಾರೆ. ಯಾರಾದರೂ ಇಲ್ಲಿಗೆ ಬಂದಿದ್ರೆ ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಯಾರಾದರೂ ತಿಳ್ಕೊಳ್ಳೋ ಅಂಥವ್ರು ತಿಳ್ಕೊಳ್ಳಿ. ಅಂದರೆ ನನಗೆ ಅಷ್ಟು ಬಗ್ಗೆ ಗೊತ್ತಿಲ್ಲ, ನನಗೆ ಅಷ್ಟು ಇದೆಲ್ಲ ಗೊತ್ತಿಲ್ಲ ನನಗೆ. ಹಾಗಾಗಿ ಹೋದ್ವಿ, ದರ್ಶನ ಮಾಡಿಕೊಂಡು ಬಂದ್ವಿ. ಅದ್ರ ಬಗ್ಗೆ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಇದು ಬಂದು ಗುಡ್ಡದ ಮೇಲಿದೆ. ಇಲ್ಲೂ ಅಷ್ಟೇ ಒಳಗಡೆ ಫೋಟೋ ಆಗಲಿ ವಿಡಿಯೋ ಆಗಲಿ ತೆಗಿಯೋ ಹಾಗಿಲ್ಲ, ಹಾಗಾಗಿ ನಾನು ಇಲ್ಲಿ ಕೂಡ ಫೋಟೋ ಆಗಲಿ ವಿಡಿಯೋ ಆಗಲಿ ತೆಗೆದಿಲ್ಲ. ದೇವಸ್ಥಾನದ ಒಳಗಡೆ ಹೊರಗಡೆ ಅಷ್ಟೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದು ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಮತ್ತು ದೇವಸ್ಥಾನದ ಒಳಗಡೆ ಎಲ್ಲ ದೇವ್ರುಗಳು ಇದೆ. ಅಂದರೆ ರಾತ್ರಿ ಆಗಿದ್ದರಿಂದ ಅಂದರೆ ಒಳಗಡೆ ಸ್ವಲ್ಪ ಹೊತ್ತು ಕಾಯಿದ್ವಿ, ಯಾಕಂದರೆ ಅದು ಏನು 6:30 ಮೇಲೆ ಅಂತ ಅಂದರು. ಹಾಗಾಗಿ ದೇವಸ್ಥಾನದ ಒಳಗಡೆನೇ ಕೂತ್ಕೊಂಡಿದ್ವಿ. ಇವಾಗ ಹೋಗ್ತಾ ಇದ್ದೀವಿ ನೋಡಿ. ಹೊರಗಡೆ ಒಂದು ಗೋಪುರ ಇದೆ, ಮತ್ತು ಇಲ್ಲಿ ಒಳಗಡೆ ಒಂದು ಗೋಪುರ ಇದೆ. ಇಲ್ಲಿ ಹಾಕಿದ್ದಾರೆ ನೋಡಿ ದೇವಸ್ಥಾನದ್ದು ಏನು ದೇವರ ಹೆಸರು ಹಾಕಿದ್ದಾರೆ ಇಲ್ಲಿ, ಚಂದ್ರಚೂಡೇಶ್ವರ ಅಂತ ಅಂದ್ಬಿಟ್ಟು. ಮತ್ತು ಇಲ್ಲಿ ಒಂದು ರೌಂಡ್ ಪ್ರದಕ್ಷಿಣೆ ಬರಬೇಕು, ದೇವಸ್ಥಾನ ಸುತ್ತಕ್ಕೂ ಪ್ರದಕ್ಷಿಣೆ ಬರಬೇಕು. ಪ್ರದಕ್ಷಿಣೆ ಬಂದು ಒಳಗಡೆ ಹೋಗಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಸಲ ಶಿವರಾತ್ರಿ ಹಬ್ಬದ ಟೈಮ್ ಅಲ್ವಾ, ಬರೀ ಶಿವನ ರೂಪ ಇರೋ ದೇವ್ರುಗಳನ್ನೇ ನಾವು ದರ್ಶನ ಮಾಡ್ತಾಯಿದ್ದೀವಿ. ನಿಮಗೆ ನೆಕ್ಸ್ಟ್ ಲಾಗ್ಗಳು ಬರುತ್ತೆ, ಕಂಟಿನ್ಯೂಸ್ ಆಗಿ ನೋಡಿ, ಮಿಸ್ ಮಾಡಿದೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇವಾಗ ನಾನಿಲ್ಲಿ ಪ್ರದಕ್ಷಿಣೆ ಹೋಗ್ತಾಯಿದ್ದೀವಿ.
ಅಂದರೆ ತುಂಬ ಜನ ಇರ್ತಾರೆ ನೋಡಿ, ಹಾಗಾಗಿ ಈ ಥರ ದೇವಸ್ಥಾನ ಸುತ್ತಕ್ಕೂ ಹೋಗಿ ಅಂದರೆ ಪ್ರದಕ್ಷಿಣೆ ರೀತಿಯಲ್ಲಿ ಹೋಗಿ ದೇವಸ್ಥಾನದ ಒಳಗಡೆ ಹೋಗಬೇಕು. ಇಲ್ಲಿ ಒಳಗಡೆ ವಿಡಿಯೋ ಆಗಲಿ ಫೋಟೋ ಆಗಲಿ ತೆಗಿಯೋ ಹಾಗಿರಲಿಲ್ಲಲ್ಲ, ಹಾಗಾಗಿ ನಾನಿಲ್ಲಿ ತೆಗೆದಿಲ್ಲ. ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ನೋಡೋದಕ್ಕಂತೂ ಎಷ್ಟು ಚೆನ್ನಾಗಿತ್ತು ಅಂತಂತೀರ. ಆ ಶಿವನೇ ಅಂದರೆ ಅದು ಚಂದ್ರಂದು ಆಕಾರ ಇದೆ, ಅದು ಶಿವಂದು ದೇವ್ರ ಮೇಲೆ. ಇವಾಗಲೇ ಕತ್ಲಾಗಿದೆ, ನೀವು ನೋಡ್ತಾ ಇದ್ದೀರಲ್ಲ. ಇವಾಗ ಇಲ್ಲಿಂದ ನಾವು ಮತ್ತೆ ಇವಾಗ ಮಾರ್ತಳ್ಳಿ ಹೋಗಬೇಕು. ಹಾಗೆ ಇಲ್ಲಿ ದೇವಸ್ಥಾನ ಅಂದರೆ ಮೇಲ್ಗಡೆ ನಿಂತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಲೈಟಿಂಗ್ಸು ಪೂರ್ತಿ ಹೊಸವ್ರು ನಿಮಗೆ ಕಾಣ್ತಾ ಇದೆ, ನೋಡ್ತಾ ಇದ್ರಲ್ಲ ಲೈಟಿಂಗ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ನಿಮಗೆ ಹೇಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನೀವು 2 ದೇವಸ್ಥಾನ ನೋಡಿಲ್ಲ ಅಂದರೆ ಒಂದ್ಸಲ ನೋಡಿ. ಯಾರಾದರೂ ಹೋಗಿರೋರಿದ್ದರೆ ಅದರದ್ದು ಬಗ್ಗೆ, ದೇವಸ್ಥಾನದ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ, ಆಯಿತಾ. ಇವತ್ತಿನ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಲೈಟಿಂಗ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಾವು ಇಲ್ಲಿಂದ ಇವಾಗ ಹೊರಟ್ವಿ. ನಾವು ಇವಾಗ ಇಲ್ಲಿಂದ ಮಾರ್ತಳ್ಳಿ ಹೋಗಬೇಕು. ನಮಗೆ ಮಾರ್ತಳ್ಳಿ ಹೋಗೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗು ಮಿಸ್ ಮಾಡಿದೆ ನೋಡಿ. ನಾವು ಈ ಲೈಟಿಂಗ್ಸನ್ನೇ ನೋಡ್ಕೊಂಡು ಹೋಗ್ತಾ ಇದ್ವಿ, ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂತೀರಾ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.